ಇನ್ನು ರವಿ ಕೇಸ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮೇಲೆ ಯಾರು ಹಲ್ಲೆ ಮಾಡೋಕೆ ಬಂದಿದ್ರು ಅನ್ನೋದು ಕೂಡ ತನಿಖೆ ಆಗಬೇಕು. ರವಿ ಕೇಸಲ್ಲಿ ಸಭಾಪತಿಗಳ ತೀರ್ಮಾನ ಬಹಳ ಮುಖ್ಯ. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ಮಾಡಲು ಇದರಿಂದ ಸಾಧ್ಯ ಇಲ್ಲ. ನ್ಯಾಯಾಂಗ ತನಿಖೆಗೆ ಸಂಸದ ಬೊಮ್ಮಾಯಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅದೇ ನಿಲುವನ್ನು ಸಭಾಪತಿಗಳು ಇಲ್ಲಿ ತೆಗೆದುಕೊಂಡಿದ್ದಾರೆ. FIRನಲ್ಲಿ ಅನಾಮಿಕರು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾರನ್ನೋ ರಕ್ಷಣೆ ಮಾಡಲು ಹೊರಟಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಬೊಮ್ಮಾಯಿ ಕೊಟ್ಟಿರುವಂಥದ್ದು. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟಡಿಯನ್ನು ಸಭಾಪತಿಗಳು ಅವರ ತೀರ್ಮಾನ ಬಹಳ ಮುಖ್ಯ ಮತ್ತು ಅದ್ರ ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಸುಪ್ರೀಂ ಕೋರ್ಟು ಲೋಕಸಭಾ ಸ್ಪೀಕರ್ಗೆ ನೋಟಿಸ್ ಕೊಟ್ಟಾಗ JMM ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಅವತ್ತಿನ ಸಭಾಪತಿಗಳು ನಮ್ಮ ವೆಸ್ಟ್ ಬೆಂಗಾಲ್ನ ಸೋಮನಾಥ್ ಚಟರ್ಜಿ ಅವರು ನಮ್ಮ ಸದನದ ಸಾರ್ವಭೌಮತ್ವ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ. 3 ಅಂಗಗಳಲ್ಲಿ ನಮ್ಮ ಅಂಗ ಭಾಳ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಯಾರೂ ಹಸ್ತಕ್ಷೇಪ ಅವಕಾಶ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದೇ ನಿಲುವನ್ನು ಸಭಾಪತಿಗಳು ತೆಗೆದುಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನೇ ಇದ್ರೂ ಕೂಡ ಸಭಾಪತಿಗಳು ಹೇಳಿಕೆ ಅಂತಿಮ. ಅದು ಒಂದು ಭಾಗ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಒಳಗಡೆ ನಡೆದಿರುವಂಥ ಕಸ್ಟಡಿಯನ್ನು ಸಭಾಪತಿಗಳು ಒಳಗಡೆ ನಡೆದಕ್ಕೆ ಅಂತಿಮ. ಹಿಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.